ಬ್ರೋ ಐ ವಿಲ್ ಬೀಟ್ ಎವ್ರಿವನ್ ಬ್ರೋ. ನಾನು ಕರೆಕ್ಟಾಗಿ ಆನ್ ಟೈಮ್ ಬಂದೆ. ನೋಡಿ ಏನು ಮಾಡಿದ್ದೀರಾ? ಚಿಕನ್ ಬಿರಿಯಾನಿ. ನಿಂದೇನೇ ಪ್ರಾಬ್ಲಮ್ಮು ಹೇಳ್ಬಿಡು. ಏನು ಪ್ರಾಬ್ಲಮ್ ನಿಂದು? ಹಾಂ, ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾನು ಕಾರ್ತಿಕ್ ಮನೆಗೆ ಹೋಗ್ತಾ ಇದ್ದೆ. ಅವ್ರ ಮನೇಲಿ ನನಗೆ ಊಟಕ್ಕೆ ಕರೆದಿದ್ರು, ತುಂಬ ದಿವಸ ಆದಮೇಲೆ ಊಟಕ್ಕೆ ಕರೆದಿದ್ರು. ಆ್ಯಂಡ್ ಅಲ್ಲಿ ನನಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಸೊ ನಾನು ಅಂದ್ಕೊಂಡಂಗೆ ಅಲ್ಲಿ ಬಿರಿಯಾನಿ ಮಾಡಿರ್ತಾರೆ, ಬಟ್ ಆ್ಯಕ್ಚುಲಿ ಗೊತ್ತಿಲ್ಲ ಏನು ಮಾಡಿರ್ತಾರೆ ಅಂತ. ಬಟ್ ಅಂದ್ರೂ ಚೆನ್ನಾಗಿ ಮಾಡ್ತಾರೆ. ನಾವು ಅವರಮ್ಮ ಅಲ್ಲ, ಲೈಕ್ ಸಕ್ಕದಾಗಿ ಅಡುಗೆ ಮಾಡ್ತಾರೆ. ನಾನು ಆ್ಯಕ್ಚುಲಿ ಎಲ್ಲ ನಾನ್ ವೆಜ್ ಐಟಮ್ಸೂ ಅಲ್ಲೇ ಫಸ್ಟ್ ಟೈಮ್ ಅಂದರೆ ಅಲ್ಲೇ ಟ್ರೈ ಮಾಡಿದ್ದು. ಬಿಕಾಸ್ ನನ್ನ ಮನೇಲಿ ನಾನ್ ವೆಜ್ ಇಲ್ಲ, ಸೊ ಅಲ್ಲೇ ನಾನು ಜಾಸ್ತಿ ತಿಂದಿದ್ದು. ಸೊ ಇವತ್ತು ಅಲ್ಲಿ ಹೋಗ್ಬಿಟ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ಊಟ ಕರೆದಿದ್ದಾರೆ. ಸೊ ಹೋಗ್ಬಿಟ್ಟು ತಿಂತೀವಿ. ಆ್ಯಂಡ್ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಇವಾಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ಬಿಡಿ. ಆ್ಯಂಡ್ ಬನ್ನಿ ಹೋಗೋಣ. ಇವಾಗ ನಾನು ಕಾರ್ತಿಕ್ ಮನೆಗೆ ಹೋಗುವಾಗ ಎಲ್ರಿಗೂ ಪಿಕ್ ಮಾಡ್ಕೊಂಡು ಹಂಗೆ ಹೋಗ್ಬಿಟ್ಟೆ. ಸೊ ಎಲ್ಲರೂ ಅದಕ್ಕೆ ಹುರ್ಕೊಂಡಿದ್ದಾರೆ ದಟ್ ಕಾರ್ತಿಕ್ ತುಂಬ ಲೇಟ್ ಅಂತ. ಗಗನ, ಕಾರ್ತಿಕ್ದು ಪಂಕ್ಚುಯಾಲಿಟಿ ಬಗ್ಗೆ ಚೂರು ಹೇಳು. ಬ್ರೋ ಐ ವಿಲ್ ಬೀಟ್ ಎವ್ರಿವನ್ ಬ್ರೋ. ನಾನು ಕರೆಕ್ಟಾಗಿ ಆನ್ ಟೈಮ್ ಬಂದೆ. ಎಲ್ಲರೂ ಅದೇ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಅವ್ರ ಅಮ್ಮನ ಮೀಟ್ ಮಾಡಿ ಆಮೇಲೆ ಹೇಳು. ಕರೆಕ್ಟ್, ಸೇಮ್ ಇವನ್ ಐಟಲ್. ಸರಿ, ಓಕೆ. ಇವಾಗ ಬೇಗ ಅವ್ರ ಅಮ್ಮನ ಮೀಟ್ ಮಾಡಿಕೊಂಡು ಆಮೇಲೆ ಹೋಗೋಣ. ಆಂಟಿ ಇವಾಗ ಬಂದ್ಬಿಟ್ಟಿದ್ದೀನಿ ತಿನ್ನೋಕ್ಕೆ. ನೋಡಿ ಏನು ಮಾಡಿದ್ದೀರಾ? ಚಿಕನ್ ಬಿರಿಯಾನಿ. ಕ್ರೇಜಿ. ನಾನು ಏನಂದೆ ಚಿಕನ್ ಬಿರಿಯಾನಿ ಮಾಡಿರ್ತಾರಂತ. ಸೊ ಹಾಂ, ಇಲ್ಲ ಇವತ್ತು ಕ್ಯಾನ್ಸಲ್ ಆಯಿತು. ನಾನು ಮಲ್ಕೊಂಬಿಟ್ಟಿದ್ದೆ. ಸೊ ಲೇಟಾಗಿದ್ದು ಬಂದೆ. ಹೌದೌದು, ಸೀರಿಯಸ್ ಆಗ. ಓ ಸಾರಿ. ನಾನು ಆ್ಯಕ್ಚುಲಿ ನಂಗೆ ಬೇರೆ ಪ್ಲಾನ್ಸ್ ಇತ್ತು. ಸೊ ಲೇಟಾಗಿ ಬರ್ತೀನಿ ಅಂದಿದ್ದೆ. ಆ್ಯಂಡ್ ಅದು ನಾನು ಓವರ್ ಸ್ಲೀಪ್ ಮಾಡಿದ್ದಕ್ಕೆ ಅದು ಕ್ಯಾನ್ಸಲ್ ಆಯಿತು. ಸೊ ಬನ್ನಿ ಇವಾಗ. ನಿಂದೇನೇ ಪ್ರಾಬ್ಲಮ್ಮು ಹೇಳ್ಬಿಡು. ಏನು ಪ್ರಾಬ್ಲಮ್ ನಿಂದು? ಹಾಂ, ಒಂದು ಕೆಲಸ ಮಾಡು, ನೀನು ಬ್ಲಾಗ್ ಮಾಡು. ಅವತ್ತೇನೋ ಮರ್ಮೇಡ್ ಥರ ಸ್ವಿಮ್ ಮಾಡ್ತಾ ಇದ್ದಲ್ಲ. ಸೊ ಗೈಸ್, ಇವಾಗ ನಾವು ಬಿರಿಯಾನಿಗೆ ಬಂದಿದ್ವಿ. ಸೊ ಬಿರಿಯಾನಿ ಬಂದಿದೆ. ಹೆಂಗಿದೆ ಬಿರಿಯಾನಿ? ನೈಸ್. ಕಾರ್ತಿಕ್ ಅಮ್ಮ ಸಖತ್ತಾಗಿ ಮಾಡ್ತಾರೆ. ಅದು ಅವ್ರು ಖಾರವಾಗಿ ಮಾಡೋದು ನನಗೆ ತುಂಬ ಇಷ್ಟ. ನೋಡಿ, ಬಿರಿಯಾನಿ, ಚಿಕನ್ ಫ್ರೈ, ಕಬಾಬ್, ಸೌತೆಕಾಯಿ, ಕ್ರೇಜಿ. ಸೊ ತಿಂದ್ಬಿಟ್ಟು ಆಮೇಲೆ ನಾನು MMA ಗೆ ಹೋಗಬೇಕು. ಸೊ ತಿಂದ್ಬಿಟ್ಟು MMA ಗೆ ಹೋಗಿ ಆಮೇಲೆ ಮನೆ ನೋಡೋಣ ತಿರ್ಗಾ ಏನೇನಾಗುತ್ತೆ ದಿನದಲ್ಲಿ. ಈಗ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ಸ್ ಜೊತೆ ಚೂರು ಹ್ಯಾಂಗ್ಔಟ್ ಮಾಡಿ ನಾನು ಈಗ MMA ಗೆ ಹೋಗ್ತಾ ಇದ್ದೀನಿ. ತುಂಬ ದಿವಸ ಆದಮೇಲೆ MMA ಗೆ ಹೋಗ್ತಾ ಇದ್ದೆ. ಒಂದು ಆಲ್ಮೋಸ್ಟ್ 10-12 ಡೇಸ್ ಬ್ರೇಕ್ ಆಗೋಯಿತು. ಸೊ ತಿರ್ಗಾ ಈ ಮಂತ್ ಅಟ್ಲೀಸ್ಟ್ ಟ್ರೈ ಮಾಡ್ತೀನಿ ಚೂರು ಪಂಕ್ಚುಯಲ್ ಆಗಿರೋಕ್ಕೆ. ಸೊ ಬನ್ನಿ ಹೋಗೋಣ. ಇವತ್ತು ನಾನು ನನ್ನ MMA ಕ್ಲಾಸ್ ಹೆಂಗಿದೆ ಅಂತ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಅಟ್ಲೀಸ್ಟ್ ಕ್ಲಾಸ್ ಹೆಂಗಿತ್ತು ಅಂತ ತೋರ್ಸೋಕ್ಕಾಗಿಲ್ಲ ಅಂದ್ರೂ ಜಾಗ ಹೆಂಗಿದೆ ಅಂತ ತೋರಿಸ್ತೀನಿ. ಬನ್ನಿ. ಸೊ ಗೈಸ್, ಈಗ ನಾನು ಸ್ವಿಮ್ಮಿಂಗಿಗೆ ಕರೆದಿದ್ದಾರೆ ಈ ನಮ್ಮ ಬಾಯ್ಸು. ಆ್ಯಂಡ್ ನಾನು ಆವಾಗಲೇ ಎದ್ದಿದ್ದು. ನೋಡಿ ಅಲ್ಲಿ ಕಾಯ್ಕೊಂಡು ಕೂತಿದ್ದು. ಕಾರಲ್ಲಿ ಹೋಗೋಣ ಅಂದರೆ ಎಲ್ರಿಗೂ ಸ್ಕೂಟ್ರಲ್ಲಿ ಹೋಗ್ಬೇಕಂತ. ಅದು ಟ್ರಿಪಲ್ಸು. ನಂಗೆ ಟ್ರಿಪಲ್ಸ್ ಎಲ್ಲ ಆಗಲ್ಲ ಅಂದೆ. ನೋಡಿ ಇವನು ನಾನು ಹಂಗೆ. ಏನಾಯ್ತು ಬೋಡ್ಸ್ಕೊಂಡೆ? ಯಾಕೆ ಲೇಟ್ ಆಗ್ತದೆ? ಅಯ್ಯೋ. ಸೊ ಎಸ್ ಗೈಸ್, ಸ್ವಿಮ್ಮಿಂಗ್ ಅಂದರೆ ಸಮರ್ ಕಟ್ಟು. ಸೊ ಅದಕ್ಕೆ ಏನು ಬೋಡ್ಸ್ಕೊಂಡಿಲ್ಲ. ಬೋಡ್ಸ್ಕೊಂಡಿದ್ದೆ ಸುಮ್ಮನೆ ಇದು. ನಾನೇ ಕಟ್ಟಿಂಗ್ ಮಾಡ್ತಾಯಿದ್ದೆ. ಆ ಥರ ಕಟ್ಟಿಂಗ್ ಎಲ್ಲ ನಾನೇ ಮಾಡ್ತಾಯಿದ್ದೆ. ಕರೀತದ ಬೇಗ ಓಡ. ಬರ್ಸಿತಾ ರೇಸಾ? ಓ ನೋ ಪ್ಲೀಸ್. ಹೋಗ್ಬಿಡ್ತಾ ಇದ್ದೆ ಇವಾಗ. ಈ ಪೂಲ್ ಎಲ್ಲೋ ಹುಡುಕ್ತೆ ಮಚ್ಚ. ಈ ಪೂಲ್ ಎಲ್ಲಿ ಹುಡುಕ್ದೆ? ಎಲ್ಲಿ ಹುಡುಕ್ದೆ ಅಂದರೆ ಅದೇ ಇವಾಗ ಮೊನ್ನೆ ಓಪನ್ ಆಯಿತು. ಲೈಕ್ 5-6 months ಆಯಿತು. ಕ್ರೇಜಿ. ಫಸ್ಟ್ ಟೈಮ್ ಯಾವುದೋ ಒಂದು ಪೂಲಿಗೆ ಬಂದಿದ್ದೀವಿ. ಆ್ಯಂಡ್ ಒಳ್ಳೆ ಪ್ರೈವೇಟ್ ಪೂಲ್ ಥರನೇ ಇದೆ. ಲಾಲ್. ಸರಿ, ಬೇಗ ಹಾಕೊಳ್ರ ಬಟ್ಟೆ.
Good job. What are you doing? Okay, guys, successfully done with the first. ಅಣ್ಣ ಲೇಟಾಗಿ ಬಂದ್ಬಿಟ್ಟು ಹೇಳ್ತಾ ಇದ್ದಾನೆ ನಾನು ಬರಲ್ಲ ಅಂತ. ಟೈಮ್ ಆಗಿದೆ ಇವಾಗ ಬಾ. 1 hour ಆಯ್ತಾ? It's already been like 1.5 hours. 1.5 hour ಸ್ವಿಮ್ ಮಾಡ್ತಾ ಇದೀವಿ. ನೋಡಮ್ಮ, ನಮ್ಮ ಇನ್ಫ್ಲುಯೆನ್ಸರ್, ಲೋಕಲ್ ಇನ್ಫ್ಲುಯೆನ್ಸರ್ ಇಲ್ಲಿದ್ದಾರೆ ನೋಡಿ. ಆ್ಯಕ್ಟ್ರೆಸ್ಸು, ಲೋಕಲ್ ಇನ್ಫ್ಲುಯೆನ್ಸರು ಮೇಡಮ್. ಗುಲಿ ಫ್ಲೆಕ್ಸರ್ ಆ್ಯಪ್ಟ Not yet. ಸರಿ. ಸೊ ಗೈಸ್, ನಮ್ಮದು ಸ್ವಿಮ್ಮಿಂಗ್ ಎಲ್ಲ ಮುಗೀತು. ಪ್ರಣಿ ಏನೋ ಹರಿನಲ್ಲಿ ಹೋಗ್ಬಿಟ್ಟ. ಸೊ ಹೆಂಗಿತ್ತು? ಗುಡ್. ಯಾ ಅಂಡರ್ ವಾಟರ್ ಇವಳು ಮುಳುಗ್ಸೋದು ಮಜಾ ಬಂತು. ಸೊ ಈ ಜಾಗ ಸ್ವಿಮ್ಮಿಂಗ್ ಫಸ್ಟ್ ಟೈಮ್ ಬಂದಿದ್ದು ತುಂಬ ಚೆನ್ನಾಗಿತ್ತು. ಯಾರೂ ಇರಲಿಲ್ಲ, ಹೊಸದಾಗಿ ತೆಗ್ದಿರೋದ್ರಿಂದ. ಸೊ ಚೆನ್ನಾಗಿತ್ತು. ಬನ್ನಿ ಮುಂದೆ ನೋಡೋಣ ಏನಾಗುತ್ತೆ. ಸೊ ಗೈಸ್, ನಾನು ಸ್ವಿಮ್ಮಿಂಗ್ ಮುಗಿಸ್ಕೊಂಡು MMA ಮುಗಿಸ್ಕೊಂಡು ಆ್ಯಕ್ಚುಲಿ ಇವತ್ತು ತುಂಬ ಮಾಡಿಬಿಟ್ಟು ಫೈನಲಿ ಇವತ್ತು ಸಾಹಿತ್ಯ ನನಗೆ ಮೂವಿ ಹೋಗೋಣ ಅಂತ ಅಂದಿದ್ದಾಳೆ. ಬರೀ ನಾನು, ಅವಳು, ಆಮೇಲೆ ಮತ್ತೆ ಅವಳ ಕಝನ್ನು. ಸೊ ಅದಕ್ಕೆ ಯಾವುದೋ ಮೂವಿ ದ ಮಮ್ಮಿ ಅಂತೆ. ಸೊ ನನಗೆ ಏನು ಮೂವಿ ಅಂತಲೇ ಅದು ಗೊತ್ತಿಲ್ಲ, ಏನೋ ದ ಮಮ್ಮಿ ಅಂತ ಅಂದ್ಲು ಟೈಟಲ್ಲು. ಸೊ ಅದನ್ನು ನೋಡೋಕೆ ಹೋಗ್ತಾಯಿದ್ದೀವಿ ಮಾಲ್ ಆಫ್ ಏಷ್ಯಾಗೆ. ಸೊ ತುಂಬ ದಿವಸ ಆದಮೇಲೆ ನಾನು ಆ್ಯಕ್ಚುಲಿ ಒಂದು ನೈಟ್ ಶೋಗೆ ಹೋಗ್ತಾಯಿದ್ದೀನಿ. ಅದು ಸಾಹಿತ್ಯ ಜೊತೆ ಒಬ್ಬಳೇ ಎಲ್ಲೋ ಹೋಗ್ತಾಯಿದ್ದೀನಿ ಅಂದರೆ ವಿತೌಟ್ ಕಾರ್ತಿಕ್. ಅದು ತುಂಬ ದಿವಸ ಆಗಿದೆ ಆ್ಯಕ್ಚುಲಿ. ಸೊ ಅಲ್ಲಿ ಹೋಗಿ ಮಜಾ ಬರುತ್ತೆ, ನೋಡೋಣ ಬನ್ನಿ. ಸೊ ಗೈಸ್, ಇವಾಗ ನಾವು ಮಾಲ್ ಆಫ್ ಏಷ್ಯಾಗೆ ಬಂದ್ವಿ. ಆ್ಯಂಡ್ ಕಾರ್ತಿಕ್ ಫಸ್ಟ್ ಬರೋಲ್ಲ ಅಂದಿದ್ದ. ಸೊ ಇವಾಗ ಬಂದಿದ್ದಾನೆ. ಆ್ಯಂಡ್ ಹಾಯ್ನೋ ಸಾಹಿತ್ಯ ಆ್ಯಟಿಟ್ಯೂಡಾ ಬಬ್ಲು, ಇವರು ಸಾಹಿತ್ಯ ಕಝನು. ಸೊ ಇವಾಗ ಎಲ್ಲರೂ ಮೂವಿಗೆ ಬಂದು ಬುಕ್ ಮಾಡಿಕೊಂಡು ಹೋಗ್ತೀವಿ ಒಳಗಡೆ ಬನ್ನಿ. ಸೊ ಸಾಹಿತ್ಯ ಅವಳಿಗೆ ಬರ್ಡೇ ಗಿಫ್ಟಿಗೆ ಅವಳು ಏನು ಕೇಳಿದ್ನಂದರೆ ನಾನು ಅವಳಿಗೆ ನೈಟಿ ಕಳಿಸ್ಬೇಕತ್ತೆ. ಸೊ ಸಾಹಿತ್ಯ ಫ್ರಮ್ ಫ್ರಮ್ ವಿಕ್ಟೋರಿಯಾ ಸೀಕ್ರೆಟ್ ನೈಟಿ ಬೇಕಂತೆ ಅವಳಿಗೆ. ಹೇಳ ಚೂರು ತಿರುಗಿ ಚೂರು ಯಾಕೆ. ಸೊ ಕಾರ್ತಿಕ್ ಮೆಮೊರೀಸ್ ಇದ್ದು ಶಾಂತಲಾ ಟೆಕ್ಸ್ಟೈಲ್ಸ್ ಇಂದ ಕೊಡ್ಸ್ಬೋದು ಅಷ್ಟೇ. ಶಾಂತಲಾ ಟೆಕ್ಸ್ಟೈಲ್ಸ್. ಗೈಸ್, ನಾವು ಇವಾಗ ಮೂವಿ ಮುಗಿಸ್ಕೊಂಡು ಹೋದ್ವಿ. ಇದೇ ಮೂವಿದು ಪೋಸ್ಟರು ಸಕ್ಕತ್ತಾಗಿದೆ. ಈಸಿಲಿ ನನಗಂತೂ 1-2 ವರ್ಷದಿಂದ ಯಾವುದೇ ಹಾರರ್ ಮೂವಿ ಇತ್ತೋ ಅದು ಎಲ್ಲದಕ್ಕಿಂತ ಇದು ನಂಗೆ ತುಂಬ ಇಷ್ಟ ಆಯಿತು. ಲೈಕ್ ಒಳ್ಳೆ ಸ್ಟೋರಿ ಇದೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಸೊ ಯಾರ್ಯಾರು ಇದನ್ನು ನೋಡಿ ನಿಮ್ಗೆಲ್ಲರಿಗೂ ಮಜಾ ಬರುತ್ತೆ. ಬನ್ನಿ ಅವ್ರಿಗೆಲ್ಲ ಕೇಳೋಣ ಹೆಂಗಿದೆ ಅಂತ. ಗೈಸ್, ಹೆಂಗಿತ್ತಾ? ಹೌ ವಾಸ್ ಇಟ್ ಮೂವಿ? ಓಕೆ. I loved it. It's very dirty. ಯಾರಿಗೆ ಬ್ಲಡ್ಡು ಅದೆಲ್ಲ ನೋಡೋಕ್ಕಾಗಲ್ವೋ ಅದೆಲ್ಲ ನೋಡಲೇಬೇಡಿ. ಇದು ಚೂರು ಜಾಸ್ತಿನೇ ಏನಂತಾರೋ ಅದಕ್ಕೆ ಪ್ರಾಬ್ಲಿ ಸಮ್ ನೆಕ್ರೋಮ್ಯಾನ್ಸಿ ಥರ ಇದೆ ನಿಮ್ಗೆ ಅಂದ್ಕೊಳ್ಬೇಕಂದ್ರೆ. ಸೊ ಬನ್ನಿ. ಸೊ ಗೈಸ್, ನಾನು ಎಲ್ರಿಗೂ ಡ್ರಾಪ್ ಮಾಡಿ ಈಗ ಮನೆಗೆ ಬಂದೆ. ಆ್ಯಂಡ್ ಇವತ್ತು ತುಂಬ ಆ್ಯಕ್ಚುಲಿ ಮಾಡಿದ್ವಿ, ಸ್ವಿಮ್ಮಿಂಗು, MMA ಆ್ಯಂಡ್ ಮೂವಿ. ಆ್ಯಂಡ್ ಸೊ ಯಾರ್ಯಾರು ನನ್ನ ವ್ಲಾಗ್ ಇಲ್ಲಿ ತನಕ ನೋಡಿದ್ದೀರೋ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಿಮ್ಮ ಸಪೋರ್ಟಿಗೆಲ್ಲ ನಾನು ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನನ್ನ ವ್ಲಾಗ್ಸ್ ನೋಡ್ತಾಯಿರಿ. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಈಗಲೇ ಮಾಡಿ. ಆ್ಯಂಡ್ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್ ಗೈಸ್. ತುಂಬ ಥ್ಯಾಂಕ್ಸ್ ನನ್ನ ವ್ಲಾಗ್ ನೋಡೋದಕ್ಕೆ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.